ಏನವ ಚೆನ್ನಾಗಿದೀಯಾ ಅಜ್ಜಿ? ನೀವಾ ಪತ್ತನೆ ಮಾಡಕ್ ಹಾಕಿವಲ್ಲ ಅಜ್ಜಿ. ಬಾಗಿ ಟೈಮೆಲ್ಲ ಸಿಂಪಲ್ ಆಗಿರ್ತೀರಿ, ಈ ಪಾರ್ಟಿ ಮಾಡ್ಬೇಯ? ಅಯ್ಯೋ ಮುಚ್ಕವ ಬಾಯ. ಇಷ್ಟಕ್ಕೆ ಹೆಂಗಾದ್ರೆ ಹೆಂಗೆ ಡೈಲಿ ಯೂಸ್ಗೆ ಡೈಲಿಯಾ ಮನೆ ತವ ಹಾಕೊಳಕ್ಕೆ ಅಂದ್ಬಿಟ್ಟಿರೋದು. ಇನ್ನು ಮದುವೆಗೆ ಬೇರೆ, ಎಂಗೇಜ್ಮೆಂಟ್ ಬೇರೆ, ಗ್ರೂಪ್ ಪ್ರವೇಶಕ್ಕೆ ಹೋಗೋಕ್ಕೆ ಬೇರೆ, ಎಲ್ಲಕ್ಕೂ ಬೇರೆನೇ. ಹೊರಗಡೆಗೆ ಹೋಗಕ್ಕೆ ಬೇರೆ, ಇದು ಮನೆ ಒಳಗೆ ಇಕ್ಕಳಕ್ಕೆ ಡೈಲಿ ಯೂಸ್ಗೆ ಅಂದ್ಬಿಟ್ಟು. ಅಜ್ಜಿ ಡೈಲಿ ಯೂಸ್ಗೆ ಇಷ್ಟೊಂದ? ಈ ಥರ ಹಾಕ್ಸತ್ತವೆ ಡೈಲಿ ಯೂಸ್ಗೆ. ಅಜ್ಜಿ ಏನ ಅಜ್ಜಿ ಅಂತ ಇದ್ದೀ? ಮನೆ ಹೆಂಗಿದದು? ನಿಮ್ಮ ಮನೆ ನಿಮ್ಮ ಅಪ್ಪ ಏನು ಕಟ್ಬಾರ್ದು ಮನೆ ಕಟ್ಟಿನಿ ಅಂತ ಪೋಲ್ ಹೊಡಿತಿದ್ನಲ್ಲ, ಹೆಂಗಿರೋದು ನನ್ನ ಮನೆ? ಅಯ್ಯೋ ಅಜ್ಜಿ ಏನಜ್ಜಿ, ಹೋಗಿ ಓಸಿ ಚೆನ್ನಾಗಿರೋದು ಅಜ್ಜಿ. ಒಂದು ಎಕರೆಯಲ್ಲಿ ಕಟ್ಟಿದಿರಲ್ಲ ಅಜ್ಜಿ ಮನೆಯ? 25 ರೂಮವೇ. ಯಾವ ರೂಮಲ್ಲಾರು ಮನೆ ಕಬೋದು ನೋಡು. ಮದುವೆ ಅದು ಹೆಂಗೆ ಅಂತವ ಅಜ್ಜಿ? ಇದು ನಾನು ಮದುವೆ ಆದ್ರೆ ನನಗೂ ಒಡವೆ ಮಾಡ್ಸಿರ. ನನ್ನ ಅಮ್ಮಗೆ ನೆಟ್ಟಿಗೆ ಅಂದ್ಬಿಟ್ಟು ಆಲೇ 1.5 kg ಒಡವೆ ಮಾಡಿಸ್ಮಡ್ಗಿನ್ ಕಣವ. 1.5 kgಯಾ? ನನ್ನ ಮಗನಿಗೆ ಇರಲಿ, ನನ್ನ ಮೊಮ್ಮಗನಿಗೆ ಅಂತ ನಾನು ಏನು ಸಂಪಾದನೆ ಮಾಡಿದ್ದಾನೋ ಎಲ್ಲವ ನನ್ನ ಮಗನಿಗೆ ಸೇರ್ಕೋಬೇಕಾಗಿರೋದು. ನನ್ನ ಮೊಮ್ಮಗನಿಗೆ ಇನ್ಯಾರಿಗೂ ಕೊಡೋಕ್ಕಿಲ್ಲ ನಾನು. ಅಯ್ಯೋ ಅಜ್ಜಿ, ನಿಜವಾಗ್ಲೂ ಈ ಮನೆಗೆ ಬರೋಕ್ಕೆ ನಾನು ಅದೃಷ್ಟ ಮಾಡಿದೆ. ಮತ್ತೆ ಹೇಳಿದ್ರು ಕೇಳಲಿಲ್ಲ, ಮಗ ನೋಡಿ ಮಳೆ ಹಾಕ್ಬಿಡ್ದು ಅನ್ನೋದು. ಅದಕ್ಕೆ ನಾನು ನೋಡ್ಬಿಟ್ಟು ಅನುಮಾನ ಪಡ್ತಿದ್ದೆ ತಾನೆ ಈ ಪಾಟಿ ಒಡವೆ ವಸ್ತ್ರ ಇದ್ದದ ಅವ್ರು ತಾವು ನಿಜವಾಗ್ಲೂ ಅಂತವ. ಈಗ ಗೊತ್ತಾಯ್ತಾ? ಗೊತ್ತಾಯ್ತು ಕಣಜ್ಜಿ. ನೀವು ಡೈಲಿ ಯೂಸ್ ಮಾಡೋಷ್ಟು ಇಲ್ಲ ನಮಗೆ ಹೋಗೋ ಬರತ್ತಕ್ಕೆ. ಡೈಲಿ ಯೂಸ್ಗೆ ಇಷ್ಟ ಹಾಕೊಂಡಿದ್ದೀರಿ ಅಂದರೆ ಹೋಗೋ ಬರತ್ತಕ್ಕೆ. ಅಯ್ಯೋ ಹೋಗೋ ಬರತ್ತಕ್ಕೆ ನನಗೆ ಹೊರಕ್ಕೆ ಹಾಕಿಲ್ಲ ಕಣ. 3 kg ಚಿನ್ನವ 10 kg ಹಾಕ ಬೈತೀನಿ. ಒಂದು 2 kg ಹಾಕ ಬೈತೀನಿ ಅಷ್ಟೇ. ಎಲ್ಲಾರು ಬಟ್ಟೆ ಹೆಂಗೆ ಹೊಲ್ಸ್ಕೊಬಿಟ್ಟಿನಿ, ಸುಮ್ಮನೆ ಹಾಕೊಳ್ಳೋದು ಅಷ್ಟೇ. ಹಂಗೆ ಇಕ್ಕೊಳ್ಳೋದು ಹಂಗೆ ಮಾಡ್ಕೊಂಡೇನು ಕಣವ. ಚಿನ್ನದ್ರಲ್ಲಿ ಸೀರೆ ಗಿರನವೇ? ಚಿನ್ನು ಸೀರೆ ಇದ್ದದ ಅಜ್ಜಿ ನಿಮ್ಮ ತಾವು ಕಣವೇ? ಅಯ್ಯೋ ಅಜ್ಜಿ ನಿಜಕ್ಕೂ ನಿಮ್ಮ ನೋಡಿದ್ರೆ ಇಷ್ಟೊಂದು ರಿಚ್ಚು ಅನ್ನೋ ಕಾಣಕ್ಕಿಲ್ಲ ಕಣಜ್ಜಿ. ತುಂಬುದು ಕೂಡ ಯಾವಾಗಿದ್ರು ತುಳ್ಕಕ್ಕಿಲ್ಲ, ತುಂಬುದು ಕೂಡ ಯಾವಾಗಲೂ ತುಳ್ಕಕ್ಕಿಲ್ಲ ಕಣವ. ಹಂಗಿರ್ಬೇಕು. ಇದ್ರು ಇಲ್ದಂಗೆ ತೋರ್ಸ್ಕೊಳಕ್ಕಿಲ್ಲ ನಾನು. ಜನಗಳು ಕಣ್ಣು ಬೀಳ್ತದೆ. ಅಯ್ಯೋ ಕಣ್ಣು ಬಿದ್ದು ನಮ್ಮ ಮನೇನೆ ಹಾಳು ಮಾಡ್ಬಿಡ್ತಾರೆ. ಅದಕ್ಕೆ ಹೊಸಸಿ ಹಾಕತ್ತೀನಿ ಅಷ್ಟೇ. ಇಕ್ಕೊಂಡಿರೋ ಜುಮ್ಕಿ ಎಷ್ಟು ಟಪ್ಪವೆ ನೋಡು. ಅಜ್ಜಿ ಕಿವಿ ಉಳ್ಕೊಂಡವ ಅಜ್ಜಿ, ಅಷ್ಟು ಅಪ್ಪ ಹಾಕೊಂಡಿದ್ದೀರಿಲ್ಲ. ಅಯ್ಯೋ ಡೈಲಿ ಯೂಸ್ಗಲ್ವ, ವಾರ ಜುಮ್ಕಿ ಇಕ್ಕಳಕ್ಕಿಲ್ಲ, ಬೇರೆ ಮಾಡ್ಬೇಕಾತೀನಿ. ಈಗ ನೀನು ಬರ್ತೀನಿ ಅಂದಲ್ಲ ಅದಕ್ಕೆ ಹಾಕೊಂಡಿರೋದು. ಈಗ ಹೇಳವ ಸುಮ್ಮನೆ ಬೇರೆ ಮತ್ತೆ ಬೇಡ ಹೆಂಗೆ ಏನೋ. ಇನ್ನೇನಜ್ಜಿ, ನಾನು ಫಿಕ್ಸ್ ಆಗೋದೆ ಬಿಡಿ. ನಾನು ಯಾವತ್ತಿದ್ರು ಈ ಮನೆ ಸೊಸೆನೇ ಅಂತ ಅದನ್ನ ನಾವು ಕೇಳಕ್ಕೆ ಬರಕ್ಕಿಲ್ಲ. ನಿಮ್ಮ ಅಮ್ಮನ್ನ ಬಂದು ನಾವು ಕೇಳಾಯ್ತು ಎಣ್ಣ, ಅವಳು ಭಾಳ ಅವಮಾನ ಮಾಡ್ಬಿಟ್ಲು. ಇನ್ನು ನಾನು ನಿನ್ನ ಮನೆ ಬಾಗಿಲು ಬಂದು ಯಾವುದೇ ಕಾರಣಕ್ಕೂ ಏನು ಕೊಡಿ ಅಂತ ಕೇಳಕ್ಕಿಲ್ಲ. ಅವರೇ ಬರಬೇಕು ನನ್ನ ಮನೆ ಬಾಗಿಲಿಗೆ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ. ಆ ಥರ ನೀನು ಮಾಡಬೇಕು ಇಷ್ಟ ಇದ್ದರೆ. ಇಲ್ವಾ ಬುಟ್ಟಾಕು. ನಿಮಗೆ ಯಾವ ಥರ ವ್ಯವಸ್ಥೆ ಮಾಡಬೇಕು, ನೀನು ಅಲ್ಲಿ ಸರ್ ಮಾಡಿಸ್ಬೇಕು. ನಾನು ಮಾಡಿಸೋ ಜವಾಬ್ದಾರಿ ನಂದು. ಪಾರಿಂಗ್ ಕರ್ಕೊಂಡು ಹೋಗ್ತೀನಿ. ಪಾರಿಂಗಲ್ಲಿ ಎಷ್ಟು ಡಾಕ್ಟ್ರುಗಳು ಗೊತ್ತಾ ನನಗೆ. ನಾನು ಸರಿ ಸಾಮಾನ್ಯರು ಎಲ್ಲ ಜಾಗ ಬಿದ್ದೋದ್ರು. ನಾನು ಯಾಕೆ ಹಿಂಗಿದ್ದಾನೆ ಇನ್ನು ಹೆಂಗಾಗಿ ನನಗೆ ಮೆಡಿಸನ್ ತಗೋತೇವನಿ. ಯಾವಾಗಲೂ ಹೆಂಗಾಗಿರ್ಬೇಕು ನನಗೆ ಹಂಗೆ ತಗೋತಿರೋಳು ನಾನು. ನನ್ನ ಅಮ್ಮಗೆ ನೆಡ್ತೀಯ ಅಚ್ಚುಕಟ್ಟಾಗಿ ನೋಡ್ಕೊಳಕ್ಕಿಲ್ವಾ? ರಾಣಿ ಹೆಂಗೆ ನೋಡ್ಕೊತೀನಿ. ಪಾರಿಗೆ ಕರ್ಕೊಂಡೋಗಿ ಒಂದು ಮೈ ಮಕ ಮುಸುಡಿ ಎಲ್ಲನೂ ತೊಳಸ್ಬಿಟ್ಟು ಬೆಳ್ಳಗೆ ಮಾಡ್ಕೊಂಡು ಕರ್ಕೊಂಡ್ಬಂದ್ಬಿಡ್ತೀನಿ. ಎಲ್ಲಿಗಿಲ್ಲ ಒಳಗೆ ಹೋಗಿಸ್ಕೊಂಡು. ಅಜ್ಜಿ ಹಂಗ ನನ್ನ ಸೂಪರಾಗಿ ಮಾಡೋರು ಅಜ್ಜಿ. ಕಾಸು ಕೊಟ್ರೆ ಏನು ಮಾಡೋಕ್ಕಿಲ್ಲ. ಹೋಗು ಒಂದು ಮೈ ಚಕ್ಲೆ ಆಡ್ಸ್ಕೊಂಡು ಕರ್ಕೊಂಡ್ಬಂದ್ಬಿಡ್ತೀನಿ. ನಿನಗೆ ಎಲ್ಲ ಕರಬೇಕು. ಮದುವೆ ಎಟ್ಟಿಲಿ ತಳ ಅನ್ಬೇಕು. ನನ್ನ ಮೊಮ್ಮಗ ನೆಡ್ತಿ ಗೊತ್ತಾ? ಸರಿ ಅಜ್ಜಿ ಆಯಿತು. ಹಂಗಾರು ಮಾಡಿ ಒಪ್ಸೋ ಜವಾಬ್ದಾರಿ ನಂದು. ನಮ್ಮ ಹೂವಪ್ಪನ ನಾನು ಒಪ್ಪಿಸ್ತೀನಿ ಕಣಜ್ಜಿ. ಒಪ್ಪಿಸ್ಲೇಬೇಕು. ಏನು ಎಣ್ಣೆ ನಾವು ಕೊಡ್ತೀವಿ ಅಂದ್ಕೊಂಡು ನೆನೆ ದಿಸ್ಲಿವೆ ಬಂದು ಒಂದು 50 ಅಪ್ಲಿಕೇಶನ್ ಕೊಟ್ಬಿಟ್ಟು ಹೋಗಾರೆ ಕಣವ. ಅಪ್ಲಿಕೇಶನ್ ಆನ್ಲೈನಲ್ಲಿ ಬಿಟ್ಟಿದೆ. ನನ್ನ ಮೊಮ್ಮಗನಿಗೆ ಹೆಣ್ಣು ಹುಡುಕ್ತೇನೆ ಅಂತ. ಅದಕ್ಕೆ ಆನ್ಲೈನಲ್ಲಿ ಕೆಲವರು ಅಪ್ಲೈ ಮಾಡವ್ರೆ. ಇನ್ನೊಂದು 50 ಜನ ನ್ಯಾರವಾಗಿ ಬಂದು ನಮ್ಮ ಸುತ್ತಮುತ್ತ ಹಳ್ಳಿಯವರು ಅರ್ಜಿ ಕೊಟ್ಬಿಟ್ಟು ಹೋಗಾರೆ ಕಣವ. ಅರ್ಜಿ ಪರಿಶೀಲನೆ ಮಾಡಿಲ್ಲ. ಪರಿಶೀಲನೆ ಮಾಡಿ ಯಾವ ಸೆಟ್ ಆಯ್ತದೆ ನಮ್ಮ ಹುಡುಗನಿಗೆ ಮದುವೆ ಮಾಡ್ಕೋಬೇಕು. ಅದಕ್ಕೆ ನಿನ್ಗೊಂದು ಆಪ್ಷನ್ ಕೊಟ್ಟಿವಿ, ನೀನು ನೋಡು. ಒಪ್ಸ್ಬಿಟ್ಟು ಆಗದಿದ್ರೆ ಆಗದಾರೆ ನಿನ್ನಂತವ್ರನ್ನ ನಾನು ತರಕಾಕಿಲ್ವ ಹೇಳು. ಈಗ ನೀನೇ ನೋಡ್ದಲ್ಲ ನನ್ನ ಬಂಡವಾಳ ಏನಂತ ತರಕಾಕಿಲ್ವ? ಅಯ್ಯೋ ಸೂಪರ್ ಆಗಿರೋ ಹುಡುಗಿನ ತರ್ಬೋದು ಬಿಡಜ್ಜಿ. ನಿಜಕ್ಕೂ ನೀವು ನಮ್ಮ ಮನೆಗೆ ಬಂದ್ರಿ ನಾನು ಕೇಳಿದ್ರಲ್ಲ, ಅದೇ ನನ್ನ ಅದೃಷ್ಟ ಅನ್ಕತೀನಿ ಅಷ್ಟೇ ಕಣವ. ಅಷ್ಟು ಅದೃಷ್ಟ ಅನ್ಕೋ. ಆದರೆ ಇನ್ನೊಂದ್ಸತಿ ಬಂದು ನಾನು ಕೇಳಕ್ಕೆ ಬರೋಕ್ಕಿಲ್ಲವ. ಒಂದ್ಸತಿ ಕೇಳಕ್ಕೆ ಬಂದಿದ್ದು ಯಾಕೆ ನನ್ನ ಅಮ್ಮಗೆ ಇಷ್ಟಪಟ್ಟಾನೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಆಯಿತಾ. ಅದು ಬಿಟ್ಟರೆ ನಾನು ಇನ್ನೇ ಹಾತ್ಕೋಲ್ಲ. ನನ್ನ ಅಮ್ಮಗ ಕೇಳೋದ್ನಲ್ಲ ಇಷ್ಟಪಡ್ತೇನೆ ಕಣಜ್ಜಿ ಅನ್ನಲ್ಲ ಅಂದ್ಬಿಟ್ಟು ನನ್ನ ಮೊಮ್ಮಗನಿಗೋಸ್ಕರ ನಾನು ಏನು ಬೇಕಾದ್ರೆ ತ್ಯಾಗ ಮಾಡ್ತೀನಿ. ಅಂಥದ್ರಲ್ಲಿ ನಿಮ್ಮ ಮನೆ ಬಾಕ್ಲು ಬಂದು ಕೇಳೋದು ಅವಮಾನ ಅನ್ಕೊಂಡು ಕೇಳಿದ್ದು ಕಣವ. ಇಲ್ದ ಹೋಗಿರೋ ಬತ್ತಿನ ನಾನು ಕೇಳಕ್ಕೆ ಬರ್ತೀನಿ ಹೇಳು. ಮಗ ಓಲ ಕರ್ಕೊಂಡೋಗಿ ತೋರ್ಸ್ಕೊಬರಲ್ಲ ಮನೇನೇ. ನೋಡಿದೆ ಕಣಜ್ಜಿ, ಮನೇನ ನೋಡಿದೆ. ನನಗಂತೂ ತುಂಬ ಇಷ್ಟ ಆಗದೆ ಅಜ್ಜಿ. ಮತ್ತು ಯಾವುದೇ ಅರ್ಜಿಗಳನ್ನ ಪರಿಶೀಲನೆ ಮಾಡಬೇಡಿ. ನಾನು ಯಾವ್ದಕ್ಕೂ ಹೇಳ್ತೀನಿ. ನಾನು ನಮ್ಮ ಅಪ್ಪ ಅಮ್ಮನ ಒಪ್ಸೋ ಜವಾಬ್ದಾರಿ ನಂದು. ನಿಮ್ದು ಅಮ್ಮ ಹೇಳ್ತೀನಿ ಕಣಜ್ಜಿ, ನೀವು ಕಾಲು ಕಟ್ಕೊತೀನಿ. ಯಾರನ್ನೂ ಸೆಲೆಕ್ಟ್ ಮಾಡಬೇಡಿ. ನೋಡವ ಜಾಸ್ತಿ ದಿವಸ ಇಲ್ಲ ಇರೋದೇ ಇನ್ನು 2 ದಿವಸ. 2 ದಿವಸಕ್ಕೆ ಒಪ್ಕೊಂಡು ನಿಮ್ಮ ಅವನು ನಿಮ್ಮ ಅಪ್ಪನೂ ನನ್ನ ಮಗಳು ಮದುವೆ ಮಾಡ್ಕೊಳ್ಳಿ ಅಂತ ಕೇಳಕ್ಕೆ ಬಂದರೆ ಸರಿ ಇಲ್ವಾ? ಬೇಕಾದಷ್ಟು ಅಪ್ಲಿಕೇಶನ್ಗಳು ಬಂದವೆ. ಯಾವ್ದ್ರಲ್ಲಾರು ಒಂದು ಸೆಲೆಕ್ಟ್ ಮಾಡಿ ನನ್ನ ಮಗನ ಮದುವೆ ಮಾಡ್ತೀನಿ ಗ್ರ್ಯಾಂಡಾಗಿ. ಸರಿಯಾ? ನಿಮ್ದು ಅಮ್ಮಯ್ಯ ಒಂದು 2 ದಿವಸ ಲೇಟಾರು ಸಿಕ್ಕಿಲ್ಲ ಹೆಂಗಾರು ಮಾಡಿ ನಾನು ಒಪ್ಪಿಸ್ತೀನಿ. ನೀವು ದುಡ್ಕಕ್ಕೆ ಹೋಗಬೇಡಿ ಕಣಜ್ಜಿ. ನಿಮ್ದು ಅಮ್ಮಯ್ಯ ಕಣಜ್ಜಿ, ನಿಮ್ಮ ಕಾಲು ಕಟ್ಕೊತೀನಿ. ನನಗಂತೂ ಈ ಮನೆ ನಿಮ್ಮನ್ನೆಲ್ಲರೂ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ನೋಡಿ ನಾನು ಫಿದಾಗ್ಬಿಟ್ಟಿನಿ ಕಣಜ್ಜಿ. ಮದುವೆ ಅಂತ ಆದರೆ ಈ ಮನೆಗೆ ಆಗಬೇಕು. ಯಾರನ್ನೂ ಗೌರ್ಮೆಂಟ್ ಕೆಲಸದವ್ರು ಆಗಿ ಬಟ್ಟೆ ಆಡ್ತಿದೆ. ತಿಂಗಳು ಸಂಬಳ ಥರನೇ ಆಗಬೇಕಾಗಿತ್ತು.
ಆಗಿವೆ ಗೌರ್ಮೆಂಟ್ ಕೆಲಸದವ್ರು ಮಾಡ್ತೀನಿ ಅಂತಿದ್ರು ನಿಮ್ಮ ಅವ್ವ. ಹಾಂ ಆಗಕ್ಕಾಯ್ತಿಲ್ವಾ? ಈಗ ಗೊತ್ತಾಯ್ತಾ ಈ ಕಾಳಮ್ಮ ನಾವ ಹೆಂಗೆ ಅಂದ್ಬಿಟ್ಟು ಈಗ ಗೊತ್ತಾಯ್ತವ? ಅಜ್ಜಿ ನನಗೆ ಈಗ ಅರ್ಥ ಆಯಿತು. ಅಜ್ಜಿ ನಿಮ್ದು ಅಮ್ಮಯ್ಯ ಅಂತೀನಿ, ಯಾರಿಗೂ ಅವಕಾಶ ಮಾಡಿಕೊಡ್ಬೇಡಿ ಅಜ್ಜಿ. ಯಾವತ್ತಿದ್ರು ಈ ಮನೆ ಸೊಸೆ ನಾನೇ ಆಯ್ತೀನಿ. ನಿಮ್ದು ಅಮ್ಮಯ್ಯ ನನಗೆ ಅವಕಾಶ ಮಾಡಿಕೊಡಿ ಅಜ್ಜಿ. ಆಯಿತು ಹೋಲಿ, 4 ದಿವಸ ಟೈಮ್ ಕೊಡ್ತೀನಿ. ಅಷ್ಟೊತ್ತಿಗೆ ಬಿರ್ಬಿರು ಒಪ್ಪಿಸ್ಬಿಟ್ಟು ನಿಮ್ಮ ಅವ್ವನ್ನ ನಿಮ್ಮ ಅಪ್ಪನ್ನು ಕರ್ಕೊಬ ಆಯ್ತವ. ಇದ್ರ ಮೇಲೆ ನೀನು ಇಷ್ಟ ಬಿಟ್ಟಿದ್ದು ಅಜ್ಜಿ. ಹೆಂಗಾರು ಮಾಡಿ ಕಷ್ಟಪಟ್ಟು ನಾನು ಒಪ್ಪಿಸ್ಬಿಟ್ಟು ಕರ್ಕೊಬರೋ ಜವಾಬ್ದಾರಿ ನಂದು. ಅಲ್ಲಿ ಗಂಟೆ ಯಾವುದೇ ಅಪ್ಲಿಕೇಶನ್ ನೋಡ್ಬೇಡಿ ಕಣಜ್ಜಿ. ನಿಮ್ದು ಅಮ್ಮಯ್ಯ ಅಂತ ನಿಮ್ಮ ಕಾಲ್ಗಾರು ಬೀಳ್ತೀನಿ, ನಿಮ್ಮ ಕೈ ಮುಗಿತೀನಿ. ಸರಿ ಆಯಿತು ಕಣವ, ಆಯಿತು. ನೀನೇನು ತಲೆಗೆಡ್ಸ್ಕೊಬೇಡ, ಒಪ್ಸು. ಆಮೇಲೆ ಹೇಳ್ಬಿಡು ನಿನಗೆ ಚಿನ್ನ ಒಡವೆ ದುಡ್ಡು ಕಾಸು ಯಾವುದು ಖರ್ಚು ಮಾಡೋಂಗಿಲ್ಲ. ಕರ್ಕೊಬರ್ಬೇಕು ಚಪ್ಪಲ್ ದಟ್ಟಿಗೆ. ನಾನು ಜೋರಾಗಿ ಯಾರು ಮಾಡಿರ್ಬಾರ್ದು ಆ ಥರ ಮದುವೆ ಮಾಡ್ಕೊತೀನಿ. ಸರಿಯಾ? ಸರಿ ಅಜ್ಜಿ ಆಯಿತು. ಹೋಗು ಅದೃಷ್ಟ ಮಾಡಿದೆ ಕತೆ. ಹೆಂಗೆ ಬಿಡಿಸ್ಕೊಂಡೆ ನನ್ನ ಮಗನ ಚಂದುಳಿ ಚೆಲ್ಲಂಗವನೇ. ಸರಿ ಅಜ್ಜಿ ಆಯಿತು. ನಾನು ಹೊರಡ್ತೀನಿ ಈಗ. ಮತ್ತೆ ಹೊರಡು ಹೆಂಗ್ಲ ಮಗ, ಹೆಂಗೆ ನಾವ ಅಜ್ಜಿ ನಿಜವಾಗ್ಲೂ ಗ್ರೇಟ್ ಕಣಜ್ಜಿ. ನೀನು ಇವಳನ್ನ ಹೆಂಗೆ ಒಪ್ಸೋದು ಏನು ಅಂತವ ಆಗ್ಬಿಟ್ಟಿತ್ತು ನೋಡು, ಒಂದೇ ಗಳಿಗೆ ಒಪ್ಸ್ಬಿಟ್ಟಲ್ಲ. ಅದೇ ಕಲ ದುಡ್ಡಿಗಿರೋ ಮೈಮೆ ದಡ್ ನನ್ನ ಮಗನೇ. ಈಗಲಾರು ಗೊತ್ತಾಯ್ತಾ? ನಿಮ್ಮ ಅಮ್ಮ ಇರ್ತಾಳೆ ನೋಡು, ನಿಮ್ಮ ಅಮ್ಮನಿಗೆ ಹೇಳುವೆ. ನನಗೆ ಹೇಳಕ್ಕೆ ಎದುರಿಕೆ ಬೋಯ್ತದೆ ಅಂದ್ಬಿಟ್ಟು ನೋಡದೆ ಹೇಳು ಮೊದಲು. ಆಮೇಲೆ ಇವರೆಲ್ಲ ಒಪ್ಕೊಂಡ್ಮೇಲೆ ಅವಳು ಒಪ್ಪಿನ ಕಷ್ಟ ಆಯ್ತದೆ. ಹೋಗಿ ಹೇಳ. ನನಗೆ ಎದುರಿಕೆ ಆಯ್ತದೆ. ನೀನೇ ಹೇಳೋದ್ರಿಂದ ಅಮ್ಮಯ್ಯ ಅಂತೀನಿ, ಕಾಲು ಕಟ್ಕೊತೀನಿ. ಅಮ್ಮನ ಒಪ್ಪಿಸ್ಬಿಡು. ಇವಳಂತೂ ಒಪ್ಪಿಸ್ಕೊಂಡು ಕರ್ಕ ಬಂದೇ ಬರ್ತಾಳೆ. ನಾನು ನಂಬಿಕೆ ನನಗೆ ಗೊತ್ತು. ಇನ್ನು ಅಮ್ಮ ಒಪ್ಕೋಬೇಕಲ್ಲ. ಆಯಿತು ಬಿಡು, ಆಯಿತು. ನಾನು ಮಾತಾಡ್ತೀನಿ, ನೀನು ತಲೆಗೆಡ್ಸ್ಕೊಬೇಡ. ಹೋಗು, ಯಾಕೆ ಟೆನ್ಷನ್ ಮಾಡ್ಕೊಂಡಿಯೇ? ಅಜ್ಜಿ ಹೆಂಗಾರು ಮಾಡಿ ಮದುವೆ ಮಾಡಿಸ್ಬಿಡಜ್ಜಿ ಇವಳನ್ನ. ಅವಳನ್ನ ಬಿಟ್ಬಿಟ್ಟಿರೋ ಶಕ್ತಿ ನಂಗೆ ಇಲ್ಲ ಕಣಜ್ಜಿ. ಒಲ ಅಕ್ಕಿ ಹಾಕಿ ಮಡ್ಗಿನಿ, ಐಸರ್ ಅಕ್ಕಿ ಹಾಕಿ ನಾವು ಹೋಗಿ. ನೀನು ಯಾಕೆ ಟೆನ್ಷನ್ ಮಾಡ್ಕೊಂಡಿ? ನಾನಿಲ್ವಾ? ನಾನು ಇರೋ ಗಂಟ ತಲೆನೇ ಕೆಡ್ಸ್ಕೊಬೇಡ ನೀನು. ಅವಳನ್ನ ಹೆಂಗೆ ಮದುವೆ ಮಾಡ್ಕೋಬೇಕು ಅನ್ನೋದು ನಂಗೆ ಚಂದ ಗೊತ್ತು. ನಿನಗೆ ಮಾಡ್ತೀನಿ ಮದುವೆ, ನಾನು ತಲೆಗೆ ಎಡ್ಸ್ಕೊಬೇಡ. ಹೋಗು ನೀನು, ಹೋಗೋದೇನು ನೋಡೋಗು. ಸರಿ ಕಣಜ್ಜಿ ಆಯಿತು. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಮತ್ತು ನನ್ನ ಅಮ್ಮಗೂ ಮದುವೆ ಹಾಕಿಲ್ಲ ಅಂತ ನೋಡಿ. ಈ ಕಾಳಿಯವ ಏನು ಅಂತ ಇನ್ನೂ ಗೊತ್ತಿಲ್ಲ. ತೋರಿಸ್ತೆ ನೋಡಿ, ಎದ್ದ ಬಿದ್ದ ಓಡಿದ್ಲವ್ರು ಅವನವ್ರ ಅಪ್ಪನೂ ಒಪ್ಸ್ಕೊಂಡು ಕರ್ಕೊಬಲ್ಲ. ಸುಮ್ಕಿರಿ ಬಂದು ಅವರೇ ಕೇಳಬೇಕು, ಗಂಡ ಮದುವೆ ಮಾಡ್ಕೊಡಿ ನಿಮ್ಮ ಗಂಡ ಅಂದ್ಬಿಟ್ಟು. ಸರಿ ಅಲ್ವಾ? ಅಯ್ಯೋ ಮತ್ತೆ ನನ್ನ ಅಮ್ಮಗ ಏನು ಚಂದೊಳಿ ಚೆಲ್ವಿ ಅಂತ ಪ್ರೀತಿಸಿದ್ದಾನೆ. ಏನೋ ಓಲೆ ಅಂತ ಪ್ರೀತಿಸಿದ್ರೆ ಇವಳು ಹಿಂಗೆ ಆಡ್ತಾಳ. ಸರಿಯಾ? ಅದಕ್ಕೆ ಬಿಟ್ಟೆ ನೋಡು ಒಂದು ಬಾಣವ ಹೆಂಗೆ ಓಡೋದು ನೋಡಿ. ಸರಿ ಕಣಪ್ಪ, ಹಂಗೆ ಮದುವೆಗಿದ್ರೆ ಫಿಕ್ಸ್ ಆದರೆ ಬಂದ್ಬಿಡಿ, ಮಿಸ್ ಮಾಡಿಬಿಡಿ ಯಾರುವೆ ಆಯ್ತಾ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಹಂಗೆ ಮತ್ತು ಹೆಂಗೆ ಹುಡುಗಿ ಪರವಾಗಿಲ್ಲ ಬಂದು ಇಬ್ಬರು ಗೊತ್ತಿದ್ರೆ ಹುಡುಗಿ ಬಗ್ಗೆ ಒಂಚೂರು ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಮದುವೆ ಮಾಡ್ಕೊಂಡು ಬಂದಮೇಲೆ ಚೆನ್ನಾಗಿಲ್ದಾರೆ ಕಷ್ಟ ಅಲ್ವಾ? ಹಾಗೆ ನಾನು ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದೀನಿ. ಇನ್ನು ಮುಂದಕ್ಕೂ ಅವಳು ಬೆಳೆಸ್ಕೊಂಡು ಹೋಗ್ಬೇಕು ಮನೆ ಮಟ್ವ. ಹೆಂಗೆ ಏನು ಹುಡುಗಿ ಬಗ್ಗೆ ಏನಾದ್ರು ಗೊತ್ತಿದ್ರೆ ಒಂಚೂರು ಕಮೆಂಟ್ ಮಾಡಿ ತಿಳಿಸಿ. ನನಗೆ ಅದ್ರ ಬಗ್ಗೆ ಹುಡುಗಿ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಹೇಳಿರಾ? ಸರಿ ಕಣಪ್ಪ, ಬರೋಣ ಮತ್ತೆ. ನಮಸ್ಕಾರ.